ಇನ್ನು ಕಾವೇರಿ ನೀರು ಹಂಚಿಕೆ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಇಂದು ಸಿಡಬ್ಲ್ಯೂಆರ್ಸಿ ಮಹತ್ವದ ಸಭೆಯನ್ನು ಮಾಡ್ತಾ ಇದೆ. ಅಧ್ಯಕ್ಷ ಮನೀಶ್ ಗುಪ್ತಾ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇದೆ. ಮುಂಗಾರು ಮಳೆ ತೀವ್ರ ಹಿನ್ನಡೆಯಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕಾವೇರಿ ಹರಿಯುವಂತಹ ಜಿಲ್ಲೆಗಳಲ್ಲಿ ಈ ಹಿಂದೂ ಕಂಡರಿಯದಂತಹ ಪರಿಸ್ಥಿತಿ, ನೀರಿನ ಅಭಾವ ಉಂಟಾಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಪರಿಸ್ಥಿತಿ ತೀರಾ ಕಠಿಣ ಆಗಿದೆ. ರಾಜ್ಯದಲ್ಲಿ ಎದುರಾಗ್ತಿರುವಂತಹ ಈ ಗಂಭೀರ ಬರಗಾಲದ ಒಂದು ಸ್ಥಿತಿಯನ್ನ ಖುದ್ದಾಗಿ ಪರಿಶೀಲಿಸುವುದಕ್ಕೆ ಕೇಂದ್ರ ತಂಡವೊಂದನ್ನು ಕಳುಹಿಸಿಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಧಿಕೃತವಾಗಿ ಪತ್ರವನ್ನು ಕೂಡ ಬರೆದು ವಿನಂತಿಸಿಕೊಂಡಿರ್ತಾರೆ. ಇಂತಹ ಬಿಕ್ಕಟ್ಟಿನ ಸನ್ನಿವೇಶದಲ್ಲಿ ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಹತ್ವದ ಸಭೆ ಜರುಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕರ್ನಾಟಕದ ಜನರಿಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಹಾಗಾಗಿ ಒಂದು ಕಡೆ ಪತ್ರವನ್ನ ಬರೆದಿದ್ರು. ಇದನ್ನ ನೋಡಬೇಕು, ಇದರಲ್ಲಿನ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಬೇಕು ಅಂತ ಹೇಳಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಈ ಸಭೆಯಲ್ಲಿ ಕಾದು ನೋಡಬೇಕು.